ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ನಮಸ್ಕಾರ. ಸಾಂಗ್ ನೋಡಲಿಲ್ಲ, ಕೊನೆಯಲ್ಲಿ ನೋಡ್ತೀನಿ. ಪಠಾಣ್ ಬೈ, ಥ್ಯಾಂಕ್ ಯು ವೆರಿ ಮಚ್. ನಾನು ಚೆನ್ನಾಗಿದ್ದೀನಿ, ಬಟ್ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರೆ. ಸಾಂಗ್ ನೋಡಿಲ್ಲ, ಗೊತ್ತಿಲ್ಲ, ಬಟ್ ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀವಿ ನಮ್ಮ ಸಿನಿಮಾ ಹಾಗೆ ಹೇಗೆ ಅಂತ. ಇನ್ನು 6ರಿಂದ 7 ದಿನ ಇದೆ ಸಿನಿಮಾ ರಿಲೀಸ್ ಆಗೋಕ್ಕೆ. ಸೊ ಯಾಕೆ ಬೇಡ, ಇಲ್ಲ ಅದು ಅನ್ಲಿ, ಅದು ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಎಲ್ಲರಿಗೂ. ಇದೂ ನಮಗೆ ಇದು ಮೊದಲನೇ ಸಿನಿಮಾ ಅಂತಲೇ ಫೀಲ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಸಿನಿಮಾನ. ನಾವು ಆ ಥರದಿಂದ ಕಾಯ್ತಾ ಇದ್ದೀವಿ. ಸೊ ದಯವಿಟ್ಟು ಹರಿಸಿ ಹಾರೈಸಿ. ಇದೇ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಜನತೆ ಆಶೀರ್ವಾದ ಮಾಡಬೇಕು ಅಂತ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ, ಈಗ ನೋಡಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ನೋಡಲಿಲ್ಲ, ಸ್ವಲ್ಪ ಲೇಟಾಗಿ ಬಂದ್ವಿ. ಸೊ ಖಂಡಿತ ನೋಡಿಬಿಟ್ಟು. ಅವರೊಬ್ಬರೇ ದುಬೈಯಿಂದ ಬೇಗ ಬಂದಿದ್ದು. ಇವರೊಬ್ಬರೇ ಬೇಗ ಬಂದಿರೋದು. ಸೊ ಇದು ನಮ್ಮ ಸಿನಿಮಾದ 4ನೇ ಹಾಡು. 3 ಹಾಡು ಹೇಗೆ ಹಿಟ್ಟಾಗಿದೆ ಹಾಗೆ ಇದು ಕೂಡ ಆಗುತ್ತೆ. ಹಾಗೆ ಈ ಹಾಡುಗಳು ಹೇಗೆ ಅದ್ಭುತವಾಗಿ ಮೂಡಿ ಬಂದಿದೆ, ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಪಾತ್ರಗಳು ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕೋ ಅದನ್ನು ತುಂಬ ಚೆನ್ನಾಗಿ ಒದಗಿಸಿದ್ದಾರೆ. ವಿನೋದ್ ಸರ್ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಆ್ಯಂಡ್ ಅಗೇನ್ ಅತುಲ್ ಸರ್ ಬಗ್ಗೆ ನಾನು ಹೇಳಬೇಕು. ಬಿಕಾಸ್ ಏನಂದರೆ ಅತುಲ್ ಸರ್ ಸೆಟ್ಟಿಗೆ ಬಂದಾಗ ಇದನ್ನು ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳೋಣ ಅಂದ್ಕೊಂಡೆ ಮರ್ತೋಗ್ತಾ ಇದ್ದೆ. ಅವ್ರದ್ದು ಎದೆಗಾರಿಕೆನಲ್ಲಿ ಒಂದು ಡೈಲಾಗ್ ಇದೆ. ಎದೆಗಾರಿಕೆನಲ್ಲಿ ಒಂದು ಹೇಳಿ ಪ್ಲೀಸ್. ಬೇರೆ ಅವರು ಪೊಲೀಸು ಅವ್ರನ್ನ ಯಾರೋ ಪೊಲಿಟಿಷಿಯನ್ ಮಗಳು ಕಿಡ್ನಾಪ್ ಆಗ್ಬಿಟ್ಟಿರ್ತಾಳೆ. ಅವಾಗ ಅವರು ಅತುಲ್ ಸರ್ ಕಾರ್ನ ವೆಹಿಕಲ್ನ ಫಾಲೋ ಮಾಡ್ಕೊಂಬಂದು ಅಡ್ಡ ಹಾಕ್ಬಿಟ್ಟು ಫುಲ್ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಅವರು ಅಡ್ವೊಕೇಟ್ ಅಲ್ವಾ ಅದರಲ್ಲಿ. ಹಾಯ್ ಮಿಸ್ಟರ್ ವೆಂಕಟಸ್ವಾಮಿ, ಇಫ್ ಐ ವಿಶ್ ಐ ಕ್ಯಾನ್ ಡ್ರಾಗ್ ಇಟ್ ಟು ದ ಕೋರ್ಟ್ ಅಂತಾರೆ. ತುಂಬ ಅದ್ಭುತವಾಗಿ ಹೇಳ್ತಾರೆ. ಆ ಡೈಲಾಗ್ಸ್ ಎಲ್ಲ ಅವ್ರು ನೋಡಿದಾಗ ಫಸ್ಟು ನಾನು ಅವರನ್ನು ಕ್ಯಾರವನ್ಗೆ ಹೋಗಿ ಡೈಲಾಗ್ ಹೇಳಿ ಅವ್ರನ್ನ ಅದನ್ನು ನೆನ್ಪು ಮಾಡಿ ಹೇಳಿದ್ದೆ ನಾನು. ಸೊ ಇದೆಲ್ಲ ಒಳ್ಳೆ ಮೆಮೊರೀಸ್ ನಮಗೆ. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ ಪಾತ್ರಗಳು ಈಗ ನಾನು ನಿನ್ನೆ ಆ್ಯಕ್ಚುಲಿ ಹೇಳ್ತಾ ಇದ್ದೆ, ಆ ದಿನಗಳು ಸಿನಿಮಾನ ನಾನು ರೀಸೆಂಟ್ಲಿ ನೋಡಿದ್ದು, ಮುಂಚೆ ನಾನು ನೋಡಿರಲಿಲ್ಲ. ಸೊ ಆ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ಇಂಥ ಸಿನಿಮಾ ನಾನು ಮಿಸ್ ಮಾಡ್ಕೊಂಡಿದ್ನಲ್ಲ ಅಂತ. ಬಟ್ ಆ ಮಿಸ್ ಮಾಡ್ಕೊಂಡಿದ್ದು ಜೊತೆಗೆ ಡಬಲ್ ಧಮಾಕ ಥರ ನಾನು ನೆಕ್ಸ್ಟ್ ಅದ್ರ ಮುಂದಿನ ಅಧ್ಯಾಯ ಸಿನಿಮಾದಲ್ಲಿ ಪಾತ್ರವಾಗಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಪಾತ್ರದ ಹೆಸರು ರವೀಂದ್ರ ಅಂತ. ನೆನ್ನೆ ಅವ್ರು ಹೇಳ್ದಂಗೆ, ವಿನಯ್ ಅವ್ರು ಹೇಳ್ದಂಗೆ